ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇದು ಮಂಗಳವಾರದ್ದು ವಿಡಿಯೋ ಆಗಿರುತ್ತೆ. ಇವತ್ತು ನಾವು ಊರಿಗೆ ಹೋಗೋಣ ಅಂಥೇಳಿ ಮಂಗಳವಾರ ಬೆಳಗ್ಗೆ ಒಂದು 6 o'clock ಎದ್ದಿದ್ದೀವಿ. ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ. ರೆಡಿ ಆಗೋ ಟೈಮ್ಗೆ ನನಗೆ ನೆನಪಾಯಿತು, ನಾನು ಐಬ್ರೋಸ್ ಮಾಡಿಸಿಲ್ಲ, ಮಾಡ್ಕೊಂಡಿಲ್ಲ ಅಂತ. ಸರಿ ಮಾಡ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಟೈಮ್ ಇತ್ತು ಅಂತ ಐಬ್ರೋ ಹಂಗೆ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ಐಬ್ರೋ ಯಾವಾಗಲೂ ನಾನೇ ಮಾಡ್ಕೊಳ್ಳೋದು, ಹೊರಗಡೆ ಮಾಡಿಸಲ್ಲ. ಸ್ವಲ್ಪ ಟೈಮ್ ಇದ್ದರೆ ಸಾಕು, ನಾನು ಈ ಥರ ಥ್ರೆಡ್ಡಿಂಗ್ ಮಾಡ್ಕೊಂಬಿಡ್ತೀನಿ. ಐಬ್ರೋಸ್ ಮಾಡ್ಕೊಂಡಿದ್ದಾಯಿತು. ಸರಿ ರೆಡಿ ಆಗಿಬಿಟ್ಟು ಹೊರಟ್ವಿ, ಲೇಟ್ ಆಗಿಬಿಡುತ್ತೆ ಅಂಥೇಳಿ ನಾವು ಅಂದ್ರಳ್ಳಿಯಿಂದ 8ನೇ ಮೈಲಿಗೆ ಬಸ್ ಹತ್ಕೊಂಡ್ವಿ. 8ನೇ ಮೈಲಿಯಿಂದ ಮೇನ್ ಬಸ್ ಸ್ಟಾಪ್ ಬರುತ್ತಲ್ಲ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಅತ್ತೆ ಮಗ ಮತ್ತು ಅವ್ರ ಸೊಸೆ ಜಾಯ್ನ್ ಆಗ್ತಾರೆ. ಬನಶಂಕರಿಯಿಂದ ಅವ್ರು ಬರ್ತಾರೆ. ಅವ್ರು ಶ್ರೀನಗರ ಹೋಗಿ ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ಕೊಂಡು KRಪೇಟೆ ಬಸ್ನ ಬರ್ತಾ ಇದ್ದಾರೆ. ಅವ್ರ ಬಸ್ ನಂಬರ್ ನಮಗೆ ಕಳಿಸಿದ್ದಾರೆ, ಈ ನಂಬರ್ ಬಸ್ ಬರುತ್ತೆ, ಹತ್ಕೊಂಬಿಡಿ ಅಂತೇಳಿ. ಸರಿ ಬೇಗ ಹೋಗೋಣ, ಲೇಟ್ ಆಗುತ್ತೆ ಅಂತ ಹೊರಡ್ತಾ ಇದ್ದೀವಿ. ಇನ್ನು ಬಸ್ ಸ್ಟಾಪಲ್ಲಿ ಹೂವು ಮಾರ್ತಾಯಿದ್ರು, ತೊಗೊಂಡು ಹೂವು ಮಾಡ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಈ ಡ್ರೆಸ್ ಹಾಕ್ಕೊಂಡಾಗ ಹೂವು ಮಾಡ್ಕೋಬೇಕು ಅಂತ ನನಗೆ ಮುಂಚೆ ಆಸೆ ಇತ್ತು. ಬಟ್ ಇವಾಗ ಅರ್ಜೆಂಟಲ್ಲಿ ಆಗಲ್ಲ ಅಂದ್ಕೊಂಡು ಡ್ರೆಸ್ ಹಾಕ್ಕೊಂಡು ನಾನು ಹೊರಟಿದ್ದೆ. ಮರ್ತೇ ಹೋಗಿದೆ ನನಗೆ ಆಸೆ ಇತ್ತು ಅನ್ನೋದನ್ನು. ಅಲ್ಲಿ ಹೂವು ನೋಡಿ ನೆನಪಾಯಿತು. ಸರಿ ಅಂತ ಹೂವು ತೊಗೊಂಡು ಮುಡ್ಕೊಂಡೆ. ನಾನು ಅಂದ್ಕೊಂಡಿದ್ದ ಆಸೆ ಈಡೇರ್ತಲ್ಲ ಅಂತ. ನಂಗೆ ಅದೇ ಚಿಕ್ಕ ಚಿಕ್ಕ ಆಸೆನೇ ಇರೋದು, ತುಂಬ ದೊಡ್ಡ ಆಸೆ ಏನಿಲ್ಲ. ಇದ್ರೂ ಹೇಳ್ಕೊಳಲ್ಲ ಬಿಡಿ. ಹಂಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ಮಗಳಂತೂ ಬಸ್ಸಿಗೆ ವೆಯ್ಟ್ ಮಾಡಿ ಸುಸ್ತಾಗಿ ಕೂತ್ಕೊಂಡೇ ಬಿಟ್ಲು. ವಾಪಸ್ ಮನೆಗೆ ಹೋಗೋಣ ಅಂತ ಹೇಳೋಕ್ಕೆ ಶುರುವಾಗೋದ್ಲು. ಇಲ್ಲ ಇರಮ್ಮ, ಇನ್ನೇನು ಬರ್ತಾಯಿದೆ ಅಂತೇಳಿ ಇರಿಸ್ಕೊಂಡಿದ್ದೀನಿ. ನಾವು ಯಾವಾಗಲೂ ಬಸ್ಸಿಗೆ ಹೊರಟ್ರೆ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಬಸ್ಸೇ ಸಿಗೋಲ್ಲ, ಸಿಕ್ಕಿದ್ರೆ ರಶ್ ಇರುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಬಸ್ಗೂ ನಮಗೂ ಯಾಕೋ ಆಗಿ ಬರ್ತಾಯಿಲ್ಲ. ಇನ್ನೂ ನಮ್ಮ ಕಸಿನ್ ಸಿಸ್ಟರು ಅಲ್ಲಿಂದನೇ ನಮಗೆ ಟಿಫನ್ನ ತೊಗೊಂಡು ಬಂದಿದ್ಲು. ಬಾಕ್ಸ್ಗೆ ಹಾಕ್ಕೊಂಡು ನಾನು ತಗೊಬರ್ತೀನಿ ಅಂಥೇಳಿ. ಯಾಕೆಂದರೆ ನಾನು ಎಲ್ಲರೂ ಹೊರಗಡೆ ಹೊರಟ್ರೆ ಟಿಫನ್ ಮಾಡೋದೇ ಇಲ್ಲ. ಹಂಗಾಗಿ ಅದೆಲ್ಲ ಅವ್ರಿಗೆ ಗೊತ್ತು. ಹಂಗಾಗಿ ಬಾಕ್ಸ್ಗೆ ಹಾಕ್ಕೊಂಡು ತಗೊಂಡು ಬಂದಿದ್ರು, ಟಿಫನ್ ತಿಂದ್ವಿ. ಇನ್ನು ಇದು ಸಂತೆಬಾರೆ ಅಂತ, ಬೋಗಾದಿ ಅಂತ. ಬೋಗಾದಿ ಸಂತೆಬಾರೆ ಮೋಸ್ಟ್ಲಿ ಎರಡು ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಎರಡು ಬೇರೆ ಬೇರೆ ಅನಿಸಿದ್ರೆ ನಿಮ್ಗೆ ಗೊತ್ತಿರೋರು ಕಮೆಂಟಲ್ಲಿ ತಿಳಿಸಿ ನನಗೆ. ಬಟ್ ನನ್ನ ಪ್ರಕಾರ ಎರಡು ಒಂದೇ ಅಂತ ನಾನು ಅಂದ್ಕೊಂಡಿರೋದು. ಇಲ್ಲಿ ಶನಿವಾರ ಸಂತೆ ಆಗುತ್ತೆ, ತುಂಬಾ ಚೆನ್ನಾಗಿ ದೊಡ್ಡ ಸಂತೆ ಆಗುತ್ತೆ. ಅಲ್ಲಿ ಕೋಳಿ, ಕುರಿ, ಮೇಕೆ ಮತ್ತು ಮಾಮೂಲಿ ತರಕಾರಿ, ಕಾಳು ಕಡ್ಡಿ ಎಲ್ಲನೂ ಮಾರ್ತಾರೆ. ಬೆಣ್ಣೆ, ತುಪ್ಪ ಎಲ್ಲನೂ ಸಿಗುತ್ತೆ ಅಲ್ಲಿ. ಇನ್ನು ಅಲ್ಲಿಂದ ಆಟೋ ಹೊತ್ಕೊಂಡು ನಾವು ಊರ ಕಡೆ ಹೊರಟ್ವಿ. ಊರು ಯಾವುದಪ್ಪ ಅಂದರೆ ಸುಗ್ದಾರೆ ಅಂತ. ಆ ಊರಿಗೆ ನಾನು ಹೋಗಿ ತುಂಬ ವರ್ಷ ಆಗಿದ್ದು. ತುಂಬ ಅಂದರೆ 25 years ಅಂತೂ ಆಗಿತ್ತು ಬಿಡಿ, ಇನ್ನೂ ಜಾಸ್ತಿನೇ ಆಗಿರುತ್ತೆ. ಹೋಗೇ ಇರಲಿಲ್ಲ. ಆವಾಗ್ಲೂ ಒಂದು ಸಲ 2 ಸಲ ಹೋಗಿರೋದು ನೆನಪು ಅಷ್ಟೇ ನನಗೆ. ಅಂದರೆ ನಮ್ಮ ಅತ್ತೆ ಊರದು ತುಂಬಾ ಇಷ್ಟ ನನಗೆ. ನಮ್ಮ ಅತ್ತೆ ಅಂದರೆ ಇಷ್ಟ. ಅವ್ರ ಮಕ್ಕಳೆಲ್ಲ ಅವಾಗ ಚಿಕ್ಕವರು ಅಂದರೆ ನಾನು ಚಿಕ್ಕವಳು, ಅವರು ಚಿಕ್ಕವರು ಹಂಗೆ. ಬಟ್ ನೋಡೇ ಇಲ್ಲ ಬಿಡಿ, ಜಾಸ್ತಿ ದಿನ ಲಾಂಗ್ ಗ್ಯಾಪ್ ಆಗೋಯ್ತು. 25 years ಅಂದರೆ ಏನು ಕಡಿಮೆ ಅಲ್ಲ. ಸೊ ಅದಕ್ಕೆ ಖುಷಿಯಿಂದ ನನಗೆ ಅಂಗಡೀಲಿ ಕೆಲಸ ಇದ್ರೂ ಕೂಡ ಬಿಟ್ಟು ಹೋಗಬೇಕು, ಅವ್ರಿಗೆಲ್ಲ ನೋಡಬೇಕು ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಹೊರಟ್ಬಿಟ್ಟಿದ್ದೀನಿ. ಅದಲ್ಲದೆ ಈಗ ಸ್ವಲ್ಪ ಆಷಾಢ ಇರೋದ್ರಿಂದ ಕೆಲಸ ಸ್ವಲ್ಪ ಡೌನ್ ಇರುತ್ತೆ. ಆದರೂ ನನಗಂತೂ ಕೆಲಸ ಇದ್ದೇ ಇದೆ. ಬಟ್ ಹೋಗಿ ಬಂದ್ಬಿಡೋಣ, ಇನ್ನು ಮತ್ತೆ ಸೀಸನ್ ಸ್ಟಾರ್ಟ್ ಆಗೋದ್ರೆ ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ ಅಂಥೇಳಿ ಹೊರಟಿದ್ದೀನಿ. ಇನ್ನು ಇದೇ ಸುಗ್ದಾರೆ ಅಂಥೇಳಿ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ ಲೆಫ್ಟ್ ಸೈಡ್. ಇನ್ನು ಆಟೋ ಇಳಿದ್ಬಿಟ್ಟು ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಫೀಲಿಂಗ್ ಸೋ ಹ್ಯಾಪಿ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ಇದ್ದಾರಲ್ವ, ಅವರಂತೂ ತುಂಬಾ ಹಂಬಲ್ ಪರ್ಸನ್ ಅಂತಲೇ ಹೇಳ್ಬೋದು. ಅಜ್ಜಿ ಅಂದರೆ ಅವರು ನಮ್ಮ ಅಪ್ಪ ಅಂತ ಇದ್ದಾರಲ್ವ, ಅವರ ಅಮ್ಮನ ತಂಗಿ ಇವರು, ಆಯಿತಾ. ನಮ್ಮ ಅಜ್ಜಿ ಸ್ವಲ್ಪ ಪೇಷಂಟ್ ಇದ್ದರು ಅವಾಗೆಲ್ಲ. ನಾವು 6th 7th ನಾನು ಓದೋ ಟೈಮಲ್ಲಿ ತೀರ್ಕೊಂಡ್ರು. ನಾನು 7th ಓದುವಾಗ ನಮ್ಮ ಅಜ್ಜಿ ತೀರ್ಕೊಂಡ್ರು. ನಾನು, ನಮ್ಮ ತಾತ, ನಮ್ಮ ಅಣ್ಣ 3 ಜನ ಊರಲ್ಲಿದ್ವಲ್ಲ. ಆವಾಗ ಈ ಅಜ್ಜಿ ಏನು ಮಾಡ್ತಾಯಿದ್ರು ಅಂದರೆ ಬಂದ್ಬಿಟ್ಟು ನಮ್ಮದೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿಕೊಟ್ಟು ಕೆರೆ ಹತ್ರ ಅವರು ಮತ್ತು ಅವ್ರೂರಿಗೆ ಹೋಗ್ತಾಯಿದ್ರು. ಅವ್ರೂರಿಂದ ನಮ್ಮೂರು ಸುಮಾರು 3-4-5 ಕಿಲೋಮೀಟ್ರೇ ಅಂದ್ಕೊಳ್ಳಿ. ನಡ್ಕೊಂಡೋಗಿ ನಡ್ಕೊಂಡು ಬರಬೇಕಿತ್ತು ಅಲ್ಲಿ ಜಮೀನು ಒಳಗಡೆ ಎಲ್ಲ. ಆ ಥರ ಇತ್ತು ಪಾಪ. ಅಷ್ಟು ಕಷ್ಟದಲ್ಲಿ ಅವ್ರು ಬಂದು ನಮಗೆ ಬಟ್ಟೆ ಎಲ್ಲ ಒಕ್ಕೊಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗೋರು ಪಾಪ ಆವಾಗಿನ ಕಾಲದಲ್ಲಿ. ಇವಾಗ ಯಾರು ಮಾಡ್ತಾರಲ್ವ. ಇವಾಗಲ್ಲಿ ನಮ್ಮ ಅಜ್ಜಿ ಇದ್ದಾರೆ ನೋಡಿ, ಯಾವ ಥರ ಕಂಡುಹಿಡಿತಾರೆ ನನ್ನ ಅಂತ.
ಬೇಗ ನಮ್ಮ ಹುಡುಗಿ ಬರುತ್ತಾನೆ. ಅವ್ರು ಹೇಳ್ತಾ ಇದ್ರು ನಾನು ಬೆಂಗಳೂರಿಗೆ ಬಂದಿದ್ದೆ ಕಿರಣ್ ನಿಮ್ಮ ಅಣ್ಣನ ಮನೆಗೆ, ಅವಾಗ ಮಾಲತಿ ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ದೆ, ಯಾರು ಕರ್ಕೊಂಡೋಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಪಾಪ ಅಳ್ತಾಯಿದ್ರು. ಇನ್ನು ನಮ್ಮ ಅಜ್ಜಿಗೆ ಮಾತಾಡ್ಸ್ಕೊಂಡು ಪಾಪ ಅವರು ಹತ್ರು, ನಾನು ಒಬ್ಬಳೇ ಇರುವಾಗೆಲ್ಲ ನೆನಪಿಸ್ಕೊತಾ ಇರ್ತೀನಿ, ಹೆಂಗಿದ್ಯಪ್ಪ ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡ್ಸಿದ್ರು. ಹೆಂಗೋ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀನಿ ಅಂತ ಹೇಳ್ದೆ. ಆಮೇಲೆ ಇಲ್ಲಿ ಮುದ್ದೆ ಮಾಡ್ತಾಯಿದ್ರು. ಇವರು ನಮ್ಮ ರೇಖಾ ಇದ್ದಾರಲ್ವ ಅವರ ತಂಗಿ ರೂಪ ಅಂತೇಳಿ, ಅವರು ಮುದ್ದೆ ಮಾಡ್ತಾಯಿದ್ರು. ಹಂಗಾಗಿ ನಾವು ಹೋಗಿ ಜಾಯ್ನ್ ಆದೋ. ನಮ್ಮ ರೇಖಾ ನೋಡಿ ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ನೋಡಿ ಒಂದೊಂದೇ ಮುದ್ದೆ ಹಾಕ್ಕೊಂಡು ಮಾಡ್ತಾಯಿದ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿ ಮುದ್ದೆ ಈ ಥರ ಹೊಂದಿಸಿದ್ರೆ ಚೆನ್ನಾಗೂ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಾಗಿತ್ತು ಮುದ್ದೆ ನೈಸಾಗಿ. ಈ ಥರ ಹೊಂದಿಸಿ ಹಿಂಗೆ ಮಾಡಿಕೊಟ್ರು. ಆಮೇಲೆ ನಾನು ಅದನ್ನು ರೌಂಡ್ ಮಾಡಿ ಮುದ್ದೆ ಮಾಡಿದೆ. ಸುಮ್ಮನೆ ಒಂದು 4-5 ಮಾಡಿದೆ ಅಷ್ಟೇ. ನಾನಂತೂ ನನಗಿದೆಲ್ಲ ಸ್ವಲ್ಪ ಅಭ್ಯಾಸ ಕಮ್ಮಿ, 1-2 ಮುದ್ದೆ ಮಾಡ್ತೀನಿ ಅಷ್ಟೇ. ಇಷ್ಟೋ ಜಾಸ್ತಿ ದೊಡ್ಡ ಅಡುಗೆ ಎಲ್ಲ ನನಗೆ ಮಾಡೋಕ್ಕೆ ಬರೋದೇ ಇಲ್ಲ, ಮಾಡೋದಿಲ್ಲ ನಾನು. ನನ್ನ ಮಗಳಿಗೊಂದು ಚಿಕ್ಕ ಕೆಲಸ ಏನಪ್ಪ ಅಂದರೆ ಹೂವು ಎಲ್ಲ ದೊಡ್ಡದಾಗಿ ಕಟ್ಟಿದ್ರು, ಮೊಳ ತನಕ ಕಟ್ಟಿದ್ರು. ಅದನ್ನು ಕಟ್ ಮಾಡಿ ಇಡ್ತಾ ಇದ್ದಾಳೆ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತೇಳಿ. ಇವ್ಳಿಗೆ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ, ಬಟ್ ಯಾರೂ ಕೆಲಸ ಕೊಡೋದೇ ಇಲ್ಲ. ನಾವು ಕೆಲಸದ ಟೈಮ್ಗೆ ಹೋಗೋದು ಇಲ್ಲ, ನಾವು ಹೋಗೋದೇ ಲೇಟಾಗಿ, ಊಟದ ಟೈಮ್ಗೆ ಹೋಗ್ತೀವಿ, ಊಟ ಮಾಡ್ಕೊಂಡು ಬರ್ತೀವಿ. ಹಂಗಾಗಿ ನಾವೆಲ್ಲೂ ಕೆಲಸ ಮಾಡಲ್ಲ ಆಲ್ಮೋಸ್ಟು. ನೋಡಿ ನಮ್ಮ ಅಜ್ಜಿ ಬಂದು ಕೂತ್ಕೊಂಡ್ರು. ತುಂಬಾ ಖುಷಿ ಆಯಿತು ಅವ್ರಿಗೆ ನಾನು ಹೋಗಿದ್ದಕ್ಕೆ, ನನಗೂ ಖುಷಿ ಆಯಿತು ನಾನು ಅವ್ರನ್ನೆಲ್ಲ ನೋಡಿದ್ದಕ್ಕೆ. ಅವರು ಅಲ್ಲಿ ಬ್ಲ್ಯಾಕ್ ಬ್ಲೌಸ್ ಹಾಕಿ ಗ್ರೀನ್ ಸೀರೆ ಇದ್ದಾರ ಅವರೇ ನಮ್ಮತ್ತೆ. ನೋಡಿ ಹಿಂಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ಇಷ್ಟು ವರ್ಷ ಬಂದಿಲ್ಲ ನೀನು, ಇವಾಗ ಬಂದಿದ್ಯಾ ಅಂಥೇಳಿ. ನಮ್ಮ ಅಣ್ಣ ಯಾವಾಗಲೂ ಹೋಗ್ತಾಯಿದ್ರು, ಅವ್ರನ್ನ ಕೇಳ್ತಾ ಇದ್ರಂತೆ, ಮಾಲತಿ ನಂಬರ್ ಕೊಡು ಅವ್ಳಿಗೂ ಕರಿತೀನಿ ಅಂತ. ನಮ್ಮ ಅಣ್ಣ ನಾನೇ ಹೋಗ್ತೀನಲ್ಲ ಕೊಡಿ, ತಿಂಡಿ ಎಲ್ಲ ತೊಗೊಂಡೋಗಿ ಕೊಡ್ತೀನಿ ಅಂತೇಳಿ ಒಂದು ಸಲ ತೊಗೊಬಂದು ಕೊಟ್ಟಿತ್ತು ನನಗೆ ತಿಂಡಿ ಎಲ್ಲ. ಕೊಟ್ಟಿದ್ನ ಅಂತ ಕೇಳ್ತಾಯಿದ್ರು, ಅದೇ ಚರ್ಚೆಯಲ್ಲಿ ನಡೀತಾ ಇರೋದು. ಇಲ್ಲ ಅಣ್ಣ ಕೊಟ್ಟಿತ್ತು ಲಾಸ್ಟ್ ಟೈಮು ವಡೆ ಚಕ್ಲಿ ಎಲ್ಲ ನೀವು ಕೊಟ್ಟಿರೋ ತಿಂಡಿ ನಾನು ಹೋಗಿ ಬಂದಿದ್ದೆ ಅವ್ರ ಮನೆಗೆ ಅಂತ, ಅದೇ ಡಿಸ್ಕಷನ್ ಅಲ್ಲಿ ಮಾಡ್ತಾ ಇರೋದು ಅಂತ ಹೇಳ್ದೆ. ಕೊಟ್ಟಿತ್ತು ಇಸ್ಕೊಂಡೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇದು ಊಟದ ಸಮಯ ಅಂತಲೇ ಹೇಳ್ಬೋದು. ಸಖತ್ತಾಗಿರೋ ಮುದ್ದೆ, ಮೊಟ್ಟೆ, ಮಟನ್ ಅಂತೂ ಎಷ್ಟು ತಿಂತೀರ ಅಷ್ಟು ಮಟನ್ನು. ನನಗಂತೂ ಫೇವ್ರೆಟ್ ನಾನ್ ವೆಜ್ ಅಂದರೆ, ಸಿಕ್ಕಾಪಟ್ಟೆ ಇಷ್ಟ. ಸೊ ಊಟ ಮಾಡ್ತಾಯಿದ್ದೀವಿ, ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಆದರೆ ನಮ್ಮ ಅತ್ತೆ ನನಗೆ ಸಾಂಬಾರು ಹಾಕೋದನ್ನ ಮರ್ತೋಗ್ಬಿಟ್ಟಿದ್ರು, ಮಟನ್ ಜಾಸ್ತಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಮತ್ತು ನಾನೇ ಕೂಗಿದೆ ನನಗೆ ಸಾಂಬಾರು ಹಾಕಿಲ್ಲ ಅಂತ, ಮತ್ತೆ ಬಂದು ಸಾಂಬಾರು ಹಾಕಿದ್ರು. ಸಖತ್ತಾಗಿತ್ತು ಊಟ ಮಾತ್ರ. ಫುಲ್ಲು ಖಾಲಿ ಮಾಡಿದೆ, ನಾನಂತೂ ಏನು ಬಿಟ್ಟಿಲ್ಲ, ಬಿಡೋವಷ್ಟು ಹಾಕಿಸ್ಕೊಳ್ಳೋದು ಇಲ್ಲ. ಇನ್ನು ಎಲೆ ಅಡಿಕೆ, ಸುಣ್ಣ, ಸಕ್ಕರೆ, ಬಾಳೆಹಣ್ಣು ಎಲ್ಲನೂ ಇಟ್ಟಿದ್ದಾರೆ. ಊಟ ಮುಗಿಸ್ಕೊಂಡು ನಾವಿಲ್ಲಿ ಬಂದ್ವಿ. ಇನ್ನು ಎಲೆ ಅಡಿಕೆ ಹಾಕ್ಕೊತಾ ಇದ್ದೀವಿ. ನಾನು, ರೇಖಾ ಮತ್ತು ನಮ್ಮ ಸೋದರತ್ತೆ, ನಮ್ಮ ಅಜ್ಜಿಯವರು ಇಬ್ಬರು ಅಲ್ಲಿ ಕೂತಿದ್ದಾರೆ ದಿವಾನ್ ಮೇಲೆ. ಈ ಕಡೆ ದಿವಾನ್ ಮೇಲೆ ನಮ್ಮ ಮಾವ ಕೂತಿದ್ರು. ಅದು ನಮ್ಮ ಸೋದರತ್ತೆ ಅಂದರೆ ನಮ್ಮಪ್ಪ ಅಂತ ಏನಿದ್ದಾರಲ್ವ ಅವರ ತಂಗಿಯವರು. ನಾವಿಷ್ಟು ಜನ ಎಲೆ ಅಡಿಕೆ ತಿಂತಾಯಿದ್ದೀವಿ. ಬಟ್ ನಮ್ಮ ಮನೇಲಂತೂ ಎಲೆ ಅಡಿಕೆ ತಿನ್ನೋದೇ ಇಲ್ಲ, ನಮ್ಮ ಮನೆಗೆ ತರೋದು ಇಲ್ಲ. ಹಿಂಗೆ ಯಾರಾದರೂ ತಿನ್ನುವಾಗ ಫಂಕ್ಷನ್ಗಳಲ್ಲಿ ನೋಡಿ ಆಸೆ ಆಗುತ್ತೆ, ಹಂಗಾಗಿ ಅವಾಗ ತಿಂತೀನಿ. ಇನ್ನು ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಸುಣ್ಣ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ, ಬಾಯೆಲ್ಲ ಸುಟ್ಟೋಗ್ಬಿಡುತ್ತೆ. ಈ ನಡುವೆ ಹಂಗೆ ಮಾಡ್ತಾಯಿಲ್ಲ, ಲೈಟಾಗಿ ಹಾಕ್ಕೊತೀನಿ, ಸಕ್ಕರೆ ಜಾಸ್ತಿ ಹಾಕ್ಕೊಂಬಿಡ್ತೀನಿ, ಆವಾಗ ಸರಿ ಹೋಗ್ಬಿಡುತ್ತೆ. ಬಟ್ ಕೆಲವೊಂದು ಕಡೆ ಅಡಿಕೆನೂ ಚೆನ್ನಾಗಿರಲ್ಲ, ಅದು ಸೊಕ್ಕಡಿಕೆ ಅಂತಾರಲ್ಲ, ಅದನ್ನು ತಿಂದ್ಬಿಟ್ರಂತೂ ಫುಲ್ ತಲೆ ಸುತ್ತೆ ಬಂದುಬಿಡುತ್ತೆ. ಬಟ್ ಇವತ್ತೇನೂ ಆಗಲಿಲ್ಲ, ಚೆನ್ನಾಗಿತ್ತು. ಎಲೆ ಅಡಿಕೆನೂ ಸಖತ್ತಾಗಿತ್ತು. ತಿಂದ್ಬಿಟ್ಟು ಸ್ವಲ್ಪ ತೋಟದ ಹತ್ರ ತಿರ್ಗಾಡ್ಕೊಂಡು ಬರೋಣ ಅಂತ ಮಾತಾಡ್ಕೊಂಡ್ವಿ. ಅದೇ ಗ್ಯಾಪಲ್ಲಿ ನಮ್ಮ ಪುಟ್ಟಿದ್ದೀರು ಇಬ್ಬರು ಇದ್ದಾರೆ ಮಕ್ಕಳು, ಅವರು ನಾವು ರೈಮ್ಸ್ ಹೇಳ್ತೀವಿ ಅಂತ ಇದ್ರು. ಸರಿ ಹೇಳಿ ಅಂತ ಅವ್ರಿಗೆ ಫೋನ್ ವಿಡಿಯೋ ಹಿಡ್ಕೊಂಡೆ. ಸರಿ ಅಂತ ಅವಳು ಫುಲ್ ಖುಷಿಯಲ್ಲಿ ಜೋಶಲ್ಲಿ ಹೇಳ್ತಾ ಇದ್ದಾಳೆ. ಬನ್ನಿ ನೋಡ್ಕೊಬರೋದ. ಕನ್ನಡ ನರಿ ಮತ್ತು ಮೇಕೆ. ಒಂದು ದಿನ ನರಿ ಕಾಡಿನಲ್ಲಿ ಆಹಾರವನ್ನು ಹುಡುಕುತ್ತಿರುವಾಗ ದಾರಿಯಲ್ಲೇ ಇದ್ದ ಬಾವಿ ಒಳಗೆ ಅದು ಕಾಣದೆ ಬಿದ್ದು ಬಿಟ್ಟಿತ್ತು. ಸುಮಾರು ಸ್ಟೋರಿ ಕಲ್ತಿದ್ದಾಳೆ, ಚೆನ್ನಾಗಿ ಹೇಳ್ತಾ ಇದ್ಲು. ಬಟ್ ಅದನ್ನೆಲ್ಲ ಇಲ್ಲಿ ಹಾಕೋಕ್ಕಾಗೋದಿಲ್ಲ ಈಗ, ಯಾಕೆಂದರೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ.
ಇನ್ನು ಊಟ ಮುಗಿಸ್ಬಿಟ್ಟು ಸ್ವಲ್ಪ ತೋಟದ ಹತ್ರ ತಿರುಗಾಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಊರಂತೂ ತುಂಬಾ ಇಂಪ್ರೂವ್ ಆಗಿದೆ ಅಪ್ಪ, ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಊರು ಮಾತ್ರ. ಕೆಲವೊಂದು ಹಳ್ಳಿಗಳು ಇನ್ನೂ ಇಂಪ್ರೂವ್ನೇ ಆಗಿಲ್ಲ, ಇದಂತೂ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಚೆನ್ನಾಗಿದೆ ಊರು. ಮತ್ತು ತೋಟದ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ನಾವು ತೋಟದ ಹತ್ರ ಬಂದ ತಕ್ಷಣ ನಮ್ಮ ಮಕ್ಕಳು ನಾವು ಬ್ಯಾಂಗಲ್ ಬಂಗಾರಿಗೆ ನಾವು ರೀಲ್ಸ್ ಮಾಡ್ತೀವಿ ಅಂತ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಮಕ್ಳಿಗೂ ತೋಟದ ಹತ್ರ ಬಂದರೆ. ನಮಗಂತೂ ಮಕ್ಳಿಗಿಂತನೂ ಜಾಸ್ತಿ ನನಗೆ ಖುಷಿ ಆಗುತ್ತೆ. ಇನ್ನು ನಮ್ಮ ಪುಟ್ಟ ತೆಂಗಿನದು ಎಳ್ನೀರೆಲ್ಲ ಕಿತ್ತ, ಬಟ್ ಅವನು ಎಳ್ನೀರು ಕಿತ್ತಿದೆ ಮಿರಾಕಲ್ ಅಂತ ಹೇಳ್ಬೋದು. ಯಾಕೆಂದರೆ ಅದು ಜವಳಿ ಏನಿರುತ್ತಲ್ಲ, ಆ ಜವಳಿಗೆ ಕುಡ್ಲೂನೇ ಕಟ್ಟಿಲ್ಲ. ಕುಡ್ಲಿಲ್ದೇ ಅವನು ಎಳ್ನೀರನ್ನ ಕಿತ್ಕೊಂಡು ಬಂದಿದ್ದಾನೆ. ಅಂದರೆ ಮರ ಸ್ವಲ್ಪ ಚಿಕ್ಕದು, ಆ ಜವಳಿಯಿಂದ ಹಂಗೆ ತಿವಿದೇ ಅವನು ಎಳ್ನೀರನ್ನ ಕಿತ್ತ. ಪರವಾಗಿಲ್ಲ, ಗ್ರೇಟ್ ಅಂತಲೇ ಹೇಳ್ಬೋದು. ಎಳ್ನೀರು ತಂದಿದ್ದಾದ್ಮೇಲೆ ಒಂದು ಮಚ್ಚು ಸಿಕ್ತು. ಇಲ್ಲೇ ಒಂದು ಮನೆ ಇದೆ ಅವ್ರದ್ದು, ನಮ್ಮ ಅತ್ತೆಯವ್ರದ್ದೇ. ಇಲ್ಲಿ ತೋಟದ ಹತ್ರನೂ ಒಂದು ಮನೆ ಇದೆ, ಅಲ್ಲಿ ಮಚ್ಚು ಸಿಕ್ತು. ಆ ಮಚ್ಚಿಂದ ಆಮೇಲೆ ಎಳ್ನೀರೆಲ್ಲ ಕೊಚ್ಕೊಟ ಕುಡಿದ್ವಿ. ಇನ್ನು ಹಂಗೆ ಲೈಟಾಗಿರಲಿ ಅಂತೇಳಿ ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನು ಇವತ್ತಿದ್ಬಿಟ್ಟು ನಾಳೆ ಹೋಗಿ ಅಂತ ಎಷ್ಟು ಬಲವಂತ ಮಾಡಿದ್ರು ಪಾಪ. ಆದರೆ ನಾಳೆ ಬೆಳಗ್ಗೆ ಎದ್ದು ಮಗಳು ಸ್ಕೂಲ್ಗೆ ಹೋಗ್ಬೇಕಿತ್ತು, ಅವರೂ ಡ್ಯೂಟಿಗೆ ಹೋಗ್ಬೇಕಿತ್ತಲ್ವ. ಹಂಗಾಗಿ ಇಲ್ಲ, ಆಗೋದಿಲ್ಲ ಅಂಥೇಳಿ ಇವತ್ತೇ ಹೋಗ್ತೀವಿ ಅಂತ ಹೊರಟ್ವಿ. ನಮ್ಮನ್ನ ನಾಗಮಂಗ್ಲದ ತನಕ ನಮ್ಮ ಅತ್ತೆ ಮಗ ಅವರೇ ಡ್ರಾಪ್ ಹಾಕಿದ್ರು. ನಾಗಮಂಗ್ಲದಿಂದ ಬೆಳ್ಳೂರು ಕ್ರಾಸ್ಗೆ ಪ್ರೈವೇಟ್ ಬಸ್ ಹತ್ಕೊಂಡ್ವಿ. ಯಾಕೆಂದರೆ ಗೌರ್ಮೆಂಟ್ ಬಸ್ಸು ಬರ್ತಾ ಇರಲಿಲ್ಲ. ಸೊ ಅದು ಬಂದಿಲ್ಲ ಅಂದರೆ ಮತ್ತಿನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಪ್ರೈವೇಟ್ಗೆ ಹತ್ತಿದ್ವಿ. ಅದು ಹತ್ತಿದ ತಕ್ಷಣ ಹಿಂದೆ ಗೌರ್ಮೆಂಟ್ ಬಸ್ ಬಂತು, ಬಟ್ ಇಳಿಯೋಂಗಿಲ್ಲ ಬಿಡೋಂಗಿಲ್ಲ ಹಂಗಿತ್ತು. ಬಟ್ ಆದರೂ ಪರವಾಗಿಲ್ಲ ಅಂತ ಅದೇ ಬಸ್ಸಲ್ಲಿ ನಾವು ಬೆಳ್ಳೂರು ಕ್ರಾಸಿಗೆ ಬಂದು ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಬಂದ್ವಿ. ಮಂಗಳವಾರ ಆಗಿರೋದ್ರಿಂದ ಅಂಥ ರಶ್ ಏನೂ ಇರಲಿಲ್ಲ, ಬಟ್ ಸೀಟೆಲ್ಲ ಸಿಕ್ತು. ನೋಡಿ, ಬೆಳ್ಳೂರು ಕ್ರಾಸಲ್ಲಿ ಬಸ್ ಹತ್ತುತ್ತಾ ಇದ್ದೀವಿ. ಇದು ಬೆಳ್ಳೂರು ಕ್ರಾಸು. ಇನ್ನು ಈ ಸುಂದರವಾದ ಬ್ಯೂಟಿಫುಲ್ ಮೆಮೊರೀಸ್ ತುಂಬಿಕೊಂಡಿರೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್.